श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯ 3ನೇ ಅಧ್ಯಾಯದ 51ನೇ ಶ್ಲೋಕ. ವಿರಿಂಚ ಸೃಷ್ಟೈರ್ನಿತರಾಮವಧ್ಯೌ ವರಾದ್ವಿಧಾತು ದಿದಿಜೌ ಹಿರಣ್ಯಕೌ ತಥಾ ಹಯಗ್ರೀವ ಉದಾರ ವಿಕ್ರಮಃ ತ್ವಯಾ ಹತಾ ಬ್ರಹ್ಮ ಪುರಾತನೇನ. ಸ್ತುತಿ ಪ್ರಕಾರಂ ದರ್ಶಯತಿ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದೆ ಹೇಳಿದಂತೆ ಶಿವಸ್ಯ ವರಾದಜೇಯೋ ಯೇ ತೈ ಪೀಡಿತಾ ಇಂದ್ರಃ ಅಧಿಪತಿ ಯಶಾಂತಿ. ಅಂದ್ರೆ ದೈತ್ಯರಿಂದ ಪೀಡಿತರಾಗಿ ಆ ಅಸುರರು ಎಲ್ಲರೂ ಕೂಡ ಹುಟ್ಟಿದ್ದಾರೆ. ಅದರಿಂದ ಭೂಮಿಯ ಭಾರವನ್ನ ಪರಿಹಾರ ಮಾಡಬೇಕು, ಹಾಗೆ ಅಂತ ದೇವತೆಗಳು ಹಿರಣ್ಯಕಶಿಪುವಿನಿಂದ ತುಂಬಾ ಪೀಡಿತರಾಗಿದ್ದಾರೆ, ಹಾಗೆ ಅಂತ. ಸಾರಿ, ನರಸಿಂಹದೇವ್ರದ್ದಾಗಿತ್ತಲ್ವಾ? 48-49ರಲ್ಲಿ ಆಗಿದೆ. ಇದು ಬಲಿಚಕ್ರವರ್ತಿದು ಆಗಿದೆ. ಪರಶುರಾಮ ದೇವರ ವಿಚಾರ ಇದು. ಪರಶುರಾಮ ದೇವರ ಅವತಾರ ಆಗುವ ಸಂದರ್ಭವನ್ನು ಹೇಳ್ತಾರೆ. ವಿರಿಂಚಿ ಸೃಷ್ಟೈ ನಿತರಾಮ್ ಅವಧ್ಯೌ. ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟ ಪ್ರಾಣಿಗಳು, ಅವರಿಂದ ದಿದಿಜೌ ಹಿರಣ್ಯಕೌ, ಹಿರಣ್ಯಾಕ್ಷ ಹಿರಣ್ಯಕಶಿಪು ನಾಮಾನೌ ಹಿರಣ್ಯಾಕ್ಷ ಹಿರಣ್ಯಕಶಿಪು ತಥಾ ಹಯಗ್ರೀವಾಸುರ, ಹಾಗೆ ಅಂತ ಒಬ್ಬ. ಇತ್ಯೇತೆ ತ್ರಯಃ, ಈ 3 ಜನ ಬ್ರಹ್ಮಪುರಾತನೇನ ಬ್ರಹ್ಮಣಃ ಚತುರ್ಮುಖಸ್ಯಾಪಿ ಪುರಾತನೇನ ಪೂರ್ವಂ ವಿದ್ಯಮಾನೇನ ಆದಿಪುರುಷೇನ ತ್ವಯಾ ಹತ. ಬ್ರಹ್ಮದೇವರಿಗಿಂತ ಮೊದಲೇ ಇದ್ದ ಆದಿಪುರುಷ ಅಂದ್ರೆ ಪರಮಾತ್ಮ ಮೂಲ ರೂಪದಿಂದಲೇ ಇವರನ್ನ ಸಂಹಾರ ಮಾಡಿದ್ದಾನೆ. ಹಯಗ್ರೀವಾಸುರ. ಹಾ, 40ವರೆಗೆ ಆದಾಗಿತ್ತೆ ಗುರುಗಳೇ. 40 ನಾನು ಕೇಳಿಲ್ಲ, ಇತ್ತೇನೋ ಗೊತ್ತಿಲ್ಲ ನನಗೆ. ಅಥೋ ವಿಧಾತು ಮೂರ್ಖತೋ ವಿನಿಸುತಾನ್ ವೇದಾನ್ ಹಯಸೋ ಜಗೃಹೆ, ಅಲ್ಲಿವರೆಗೆ ಆದಾಗಿತ್ತು ನನಗೆ. ಮುಂದಾಯ್ತೇ ನನ್ಗೆ ಗೊತ್ತಿಲ್ಲ. 2ನೇ ತಾರೀಕು ಲಾಸ್ಟ್ ಆಗಿದ್ದು ಅಲ್ವಾ? ಇಲ್ಲ, ಇಲ್ಲಿ ನಂದು ಮಾರ್ಕಿಂಗ್ಸ್ ಹಾಗೆ ಇದೆ. 50 ಶ್ಲೋಕ ಆಗಿದೆ ಅಂತ ಇದೆ. ಪರವಾಗಿಲ್ಲ, ಮಾಡೋಣ ಬಿಡಿ. 3-4 ಮಾಡ್ಲಿಲ್ಲ ಗುರುಗಳೇ? 3-4-5 ಮಾಡಿದಪ್ಪ. ಡೈಲಿ ಪಾಠ ಆಗ್ತಾ ಇತ್ತಲ್ಲ. ಮಂತ್ರಾಲಯಕ್ಕೆ ಹೋಗಿದ್ದು. ಅದೇ ಅವತ್ತು ಪ್ರತಿಪತ್ತ ಆಗಿಲ್ಲ, ಅದ್ 2 ದಿವಸ ಆಗಿಲ್ಲ. ಗುರುವಾರ ಅಂದ ಶುರುವಾಯ್ತು. ಸರಿ, ನಾನು ಬಂದಿರ್ಲಿಕ್ಕಿಲ್ಲ ಗುರುಗಳೇ. ಆಯ್ತು ಗುರುಗಳೇ. 31 ಆಗಿಲ್ಲ. 2ನೇ ತಾರೀಕಿಂದ ಆಯ್ತು. 2-3 ಆಗಿತ್ತು. ಸರಿ, ನಾನು ಬಂದಿಲ್ಲ. ನಾನು ಬಂದಿಲ್ಲ ಗುರುಗಳೇ. ಗುರುಗಳೇ ಮುಂದುವರಿಸಬಹುದು. ದಿತಿಜೌ ಕಶ್ಯಪ ದಿತ್ಯಾಂ ಜಾತೌ ಹಿರಣ್ಯಕೌ. ಕಶ್ಯಪ ಮತ್ತು ದಿತಿ ಅವರಲ್ಲಿ ಹುಟ್ಟಿದವರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪು ವಿಧಾತು ವರಾತ್ ಕೈರಪಿ ಅವಧ್ಯೌ. ಬ್ರಹ್ಮದೇವರ ವರದಿಂದ ಯಾರೂ ಕೂಡ ಅವರೆಲ್ಲರೂ ಅವಧ್ಯರೇ ಆಗಿದ್ದು. ಏಮಮಪಿ ಬ್ರಹ್ಮಪುರಾತನೇನ ಬ್ರಹ್ಮಣ ಅಪಿ ಪುರಾತನೇನ ಹತೌ. ಮೊದಲೇ ಅವರು ಪರಮಾತ್ಮನಿಂದ ಸಂಹರಿಸಲ್ಪಟ್ಟಿದ್ರು ಅಂತವರು, ಹಾಗೆ ಅಂತ. ಏನ ತ್ವಯಾ ಅತಃ ಸಹ ರುದ್ರವರಾತ್ ಸಮಸ್ತೈಹಿ ಅವಧ್ಯಾನ್. ಅವರಿಗೆ ರುದ್ರದೇವರ ವರ. ದೈತ್ಯರ ಕಾಮನ್ ಪ್ರೋಟೋಕಾಲ್ ಇದು. ಭೂಮಿಗೆ ಬರೋದು, ರುದ್ರದೇವರನ್ನ ಕುರಿತು ತಪಸ್ ಮಾಡೋದು, ಅವಧ್ಯರಾಗೋದು, ಹಾಗೆ ಅಂತ. ಅಂತ ನೃಪರೂಪಾನ್, ಈಗ ಅವರು ರಾಜರಾಗಿ ಹುಟ್ಟಿದ್ದಾರೆ. ಆ ದೈತ್ಯರು
ಭೂಮಿಯಲ್ಲಿ ರಾಜರಾಗಿ ಹುಟ್ಟಿದ್ದಾರೆ. ಸರ್ವಾನ್ ಸುರಾನ್ ನಿಸ್ಸೀಮ ಶಕ್ತಿಯ ನಿಹತ್ಯೈವ ನಹ ಅಸ್ಮಾಕಂ, ಅವರನ್ನೆಲ್ಲ ನೀನು ಸಂಹಾರ ಮಾಡಬೇಕು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾಡಿ ನಮ್ಮ ಹೃದಯ ಗುಹೆಯಲ್ಲಿ ಸದಾ ನೆಲೆಸು, ಸದಾ ನಿನ್ನನ್ನು ಸ್ಮರಿಸುವಂತೆ ಮಾಡು, ಹಾಗೆ ಅಂತ ದೇವತೆಗಳ ಪ್ರಾರ್ಥನೆ. ನಿವಾಸಂ ಕುರು ಇತ್ಯರ್ಥ. ನಿಸ್ಸೀಮ ಶಕ್ತಿ ಅದನ್ನು ಸೂಚನೆ ಮಾಡುವುದಕ್ಕಾಗಿ ದೇವದೇವ ಎನ್ನುವ ಪದವನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ. ಇದು ದೇವತೆಗಳು ಮಾಡುವ ಪ್ರಾರ್ಥನೆ, ಪರಮಾತ್ಮನ ಹತ್ರ ಮಾಡ್ತಾ ಇದ್ದಾರೆ. ಯಾಕೆ? ಅನೇಕ ದೈತ್ಯರು ಭೂಮಿಯಲ್ಲಿ ರಾಜರಾಗಿ ಹುಟ್ಟಿದ್ದಾರೆ, ಅವರನ್ನೆಲ್ಲ ಸಂಹಾರ ಮಾಡಬೇಕು ಹಾಗೆ ಅಂತ. ಸಚಾಸುರಾನ್ ರುದ್ರವರಾದ ಬದ್ಧೌ ಇಮಾನ್ ಸಮಸ್ತೈರಪಿ ದೇವದೇವ ನಿಸ್ಸೀಮ ಶಕ್ತಿಯೈವ ನಿಹತ್ಯ ಸರ್ವಾನ್ ಹೃದಂಬುಜೇನೋ ನಿವಸಾತ ಶಶ್ವತ್. ಇದು ಕೂಡ ದೇವತೆಗಳ ಪ್ರಾರ್ಥನೆ. ರುದ್ರದೇವರ ವರದಿಂದ ಅವರು ಅವಧ್ಯರಾಗಿದ್ದಾರೆ, ನಿಸ್ಸೀಮ ಶಕ್ತಿ ಉಳ್ಳವರಾಗಿದ್ದಾರೆ. ಅದರಿಂದ ದೇವದೇವ ನೀನೇ ಅವರನ್ನ ಸಂಹಾರ ಮಾಡಬೇಕು, ಮಾಡಿ ನಮ್ಮ ಹೃದಯ ಗುಹೆಯಲ್ಲಿ ನೀವು ವಾಸ ಮಾಡಬೇಕು ಹಾಗೆ ಅಂತ. ನಿನ್ನ ಶಕ್ತಿ ನಿಸ್ಸೀಮ ಶಕ್ತಿ, ಅವರ ಶಕ್ತಿ ರುದ್ರದೇವರ ವರದಿಂದ ಬಂದ ಶಕ್ತಿ. ರುದ್ರದೇವರ ಶಕ್ತಿಗಿಂತ ನಿಸ್ಸೀಮ ಶಕ್ತಿ ನಿಮ್ಮದು ಹಾಗೆಂಬ ಅದರ ಸೂಚನೆ. ಇತ್ಯಾದರೋಕ್ತಸ್ತ್ರಿದಶೈರಜೇಯ ಶಶಾರ್ಂಗದನ್ವಾಥ ಭೃಗುದ್ವಹೋಭೂತ್ ರಾಮೋ ನಿಹತ್ಯಾಸುರ ಭೂಗಮುಗ್ರಂ ಹೃದಾನನಾದಿರ್ವಿದಧೇ ಸೃಜೈವ. ಅಥಾನಂತರಂ ತದನಂತರ ದಿತಿಶೈಹಿ ಆದರೋಕ್ತಃ ಸಾದರಂ ಸ್ತುತಃ. ದೇವತೆಗಳು ಈ ರೀತಿಯಾಗಿ ಭಕ್ತಿಯಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಸಹ ಹರಿಹಿ ಅಜೇಯ, ಆ ಪರಮಾತ್ಮ ಅಜೇಯ, ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗದವ ಅವನು ಶಾರ್ಂಗಧನ್ವ, ಶಾರ್ಂಗಧನುಸ್ಸನ್ನು ಹಿಡಿದವನಾಗಿ, ಭೃಗೋದ್ವಹ, ಭೃಗುಕುಲದಲ್ಲಿ ಹುಟ್ಟಿದವನಾಗಿ, ಪರಶುರಾಮ ಅಭೂತ್, ಪರಶುರಾಮ ಎನ್ನುವ ಹೆಸರಿನಿಂದ ಪರಮಾತ್ಮ ಅವತಾರವನ್ನು ತಾಳಿದ ಅಂತ ಹೇಳ್ತಾರೆ. ಅನಂತರಂ ಕಿಂ ಕೃತವಾನ್ ಇತ್ಯತಃ ರಾಮ ಇತಿ. ಪರಮಾತ್ಮ ಮಾಡಿದ್ದೇನು ಹಾಗೆಂದ್ರೆ, ರಾಮ ಪರಶುರಾಮ ಉಗ್ರಂ ಕ್ರೂರಂ ಅಸುರಪೂಗಂ ದೈತ್ಯ ಸಮೂಹಂ ನಿಹತ್ಯ. ಉಗ್ರರಾದ ಆ ಕ್ಷತ್ರಿಯರು, ಯಾವ ಕ್ಷತ್ರಿಯರು ಅಸುರರು ಕ್ಷತ್ರಿಯರಾಗಿ ಹುಟ್ಟಿದರು ಅಲ್ವಾ, ಅವರನ್ನೆಲ್ಲ ಸಂಹಾರ ಮಾಡಿ ನಿಹತ್ಯ ಅಸೃಜ ರುಧಿರೇನ ಹೃದಾನ್ ವಿದದಧೆ ಇತ್ಯನ್ಮಯ. ರಕ್ತದ ಮಡುವೆ ಹರಿಸಿಬಿಟ್ರಂತೆ. ದೈತ್ಯ ರೂಪದಲ್ಲಿ ಇದ್ದ ರಾಜರನ್ನೆಲ್ಲ ಸಂಹಾರ ಮಾಡಿ ರಕ್ತದ ಮಡುವನ್ನೇ ಹರಿಸಿದರು. ಅಂದ್ರೆ ಎಷ್ಟು ಜನನ ಸಂಹಾರ ಮಾಡಿರ್ಬೇಕು ನೋಡಿ. ಅನೇನ ಬಹುವಾರಂ ಬಹವಃ ಅತಾಹ ಇತಿ ಸೂಚಯತಿ. ಅನೇಕ ಬಾರಿ ಅನೇಕ ಆವೃತ್ತಿಯಿಂದ ಅನೇಕ ಜನರನ್ನ ಸಂಹಾರ ಮಾಡಿದ್ರು, ದುಷ್ಟರನ್ನ ಸಂಹಾರ ಮಾಡಿದ್ರು ಅಂತ ಸೂಚಿತವಾಗ್ತದೆ ಹಾಗೆ. ಇದು ಪರಶುರಾಮ ದೇವರ ಅವತಾರದ ಪ್ರಯೋಜನ ಹಾಗೆಂತ ಹೇಳ್ತಾರೆ. ತದನಂತರ ರಾಮಾವತಾರದ ಅವತಾರಿಕೆ. ತತಃ ಪುಲಸ್ತ್ಯಸ್ಯ ಕುಲೇ ಪ್ರಸೂತೌ ತಾವಾದಿದೈತ್ಯೌ ಜಗದೇಕ ಶತ್ರು ಪರೈರವಧ್ಯೌ ವರತಃ ಪುರಾ ಹರೇಃ ಸುರೈರಜೇಯೋ ಚ ವರಾದ್ವಿಧಾತುಃ. ರಾಮಾವತಾರ ಕಥಾಂ ವಕ್ತುಂ ತತ್ ಪ್ರಸಕ್ತಿಂ ಆಹ ತಥೈತಿ. ತಾವತ್ ಆದಿದೈತ್ಯೌ, ಆದಿದೈತ್ಯರಾದ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ನಾಮಾನೋ, ಆ ಹೆಸರಿನ ಆದಿದೈತ್ಯರು, ಭವೌ ದಿತೇಹೇ ಪುತ್ರೌ, ದ್ವಿತೀಯ ಮಕ್ಕಳಾಗಿ ಹುಟ್ಟಿದವರು, ಶಾಪಕಾಲೇ ಹರೇರ್ವರತಃ ಮಯೈವ ವದ್ಯಃ ಇತಿ ವರತಃ ಪರೈಹಿ ಹರೇಹೇ ಅನ್ಯೈಹಿ ಅವದ್ಯೌ. ಪರಮಾತ್ಮ ತಾನೇ, ಭಾಗವತದಲ್ಲಿ ನಾವು ಕೇಳ್ತೀವಿ, ಪರಮಾತ್ಮ ತಾನೇ ಅವರನ್ನ ಸಂಹಾರ ಮಾಡ್ತೇನೆ ಅಂತ ಮಾತು ಕೊಡ್ತಾನೆ. ಅವರು ಜಯ ವಿಜಯರು, ಅವರು ಅಲ್ಲಿ ಇರ್ತಾರೆ. ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರ ಅಂತ 3 ಜನ್ಮ ತಾಳ್ತಾರೆ. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುವೇ ಈಗ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಪರಮಾತ್ಮನನ್ನ ಬಿಟ್ಟು ಬೇರೆಯವರಿಂದ ಅವಧ್ಯರಾಗಿದ್ದಾರೆ. ಯಾಕೆ? ಪರಮಾತ್ಮೆ ಮಾತು ಕೊಟ್ಟಿದ್ದರಿಂದ. ವಿಧಾತು ವರಾತ್ ಸುರೈಹಿ ಅಜೇಯೌ, ಬ್ರಹ್ಮದೇವರ ವರವೂ ಇದೆ. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣನಾಗಿ ಬಂದಾಗಲೂ ಕೂಡ ಅವರಿಗೆ ಬ್ರಹ್ಮದೇವರ ವರ ಇದೆ. ಅದರಿಂದ ನೋಡಿ, ತಾರತಮ್ಯದಲ್ಲಿ ಒಬ್ರು ವರ ಕೊಟ್ರೆ ಅವ್ರಿಗಿಂತ ಕೆಳಗಿನವರು ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಬ್ರಹ್ಮದೇವರು ವರ ಕೊಟ್ರೆ ಬ್ರಹ್ಮದೇವರಿಗಿಂತ ಕೆಳಗೆ ಇರುವವರು ಯಾರೂ ಕೂಡ ಆ ವರ ಪಡೆದ ವ್ಯಕ್ತಿಯನ್ನ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಯಾರು ಬರಬೇಕು? ಬ್ರಹ್ಮದೇವರಿಗಿಂತ ಯಾರು ಉತ್ತಮರಾಗಿದ್ದಾರೋ ಅವರಿಂದ ಮಾತ್ರ ಸಾಧ್ಯ. ಇದು ವರದ ಎಫೆಕ್ಟ್. ಇದು ಒಂದು ವರ ಪಡೆದರೆ ಹಾಗಿರುತ್ತದೆ.
ಕೆಲವರು ರುದ್ರದೇವರಿಂದ ವರ ಪಡೀತಾರೆ. ಅಂದ್ರೆ ಏನರ್ಥ? ರುದ್ರದೇವರಿಗಿಂತ ಕೆಳಗಿರತಕ್ಕ ಇಂದ್ರಾದಿಗಳಿಂದ ಅವರನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅದು ವರ ಕೊಟ್ಟವರ ಪ್ರಭಾವ. ಅದು ಆ ವರದ ಪ್ರಭಾವ ಅಂದ್ರೆ ಅದೇ ವರ ಕೊಟ್ಟವರ ಶಕ್ತಿ ಅದು. ರುದ್ರದೇವರು ವರ ಕೊಟ್ರೆ ಇಂದ್ರಾದಿಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವ್ಯಕ್ತಿಗಳನ್ನ. ಇಲ್ಲಿ ಪ್ರಕೃತ ಬ್ರಹ್ಮದೇವರೇ ವರ ಕೊಟ್ಟುಬಿಟ್ಟಿದ್ದಾರೆ. ಅದರಿಂದ ಗರುಡ, ಶೇಷ, ರುದ್ರ ಯಾರು ಕೂಡ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಹಾಗೆ ಅಂತ ಅರ್ಥ. ನೋಡಿ, ಶಾಸ್ತ್ರದಲ್ಲಿ ತಾರತಮ್ಯ ಎಲ್ಲಿದೆ ಅಂತ ನಮಗೆ ಎಕ್ಸ್ಪ್ಲಿಸಿಟ್ ಆಗಿ ಇಲ್ಲದೆ ಇದ್ರು ಕೂಡ ಇಲ್ಲಿಲ್ಲ, ಸ್ಪಷ್ಟ ಕಾಣ್ತದೆ ನೋಡಿ. ಬ್ರಹ್ಮದೇವರು ವರ ಇದೆ ಅಂತ ಆಚಾರ್ಯರು ಯಾಕೆ ಹೇಳ್ತಾರೆ ಹಾಗೆಂದ್ರೆ ಇದೇ ಕಾರಣ, ತಾರತಮ್ಯ ಇದೆ. ತಾರತಮ್ಯ ಇಲ್ಲ ಅಂತ ಹೇಗೆ ಹೇಳ್ತೀರಾ? ನೋಡಿ, ತಾರತಮ್ಯ ಇದ್ದದ್ದಕ್ಕೆ ಬ್ರಹ್ಮದೇವರು ವರ ಅಸುರರಿಗೂ ಕೂಡ ಗೊತ್ತಿದೆ ನೋಡಿ. ಇಂದ್ರಾದಿಗಳಿಗಿಂತ ರುದ್ರದೇವರು ದೊಡ್ಡವರು ಎಂಬ ಅದಕ್ಕಾಗಿಯೇ ರುದ್ರದೇವ್ರನ್ನ ಅವರು ಸ್ತೋತ್ರ ಮಾಡ್ತಾರೆ. ಅವರಿಗಿಂತ ಬ್ರಹ್ಮದೇವರು ದೊಡ್ಡವರು ಅಂತ ಗೊತ್ತಿದೆ, ಅದರಿಂದ ಬ್ರಹ್ಮದೇವರನ್ನು ಸ್ತೋತ್ರ ಮಾಡ್ತಾರೆ, ವರ ಪಡೀತಾರೆ. ವಿಷ್ಣುವಿನ ಹತ್ರ ಮಾತ್ರ ಹೋಗೋದಿಲ್ಲ, ಅವರಲ್ಲಿ ವಿಷ್ಣು ದ್ವೇಷಿಗಳು ಅವರು. ಅದರಿಂದ ಈಗ ಅವರು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಪುಲಸ್ತ್ಯ ಋಷಿಗಳ ಕುಲದಲ್ಲಿ ವಿಶ್ರವಸ್ ಅಂತ ಒಬ್ಬ ಋಷಿಗಳು, ಆ ಋಷಿಗಳಲ್ಲಿ ಮಕ್ಕಳಾಗಿ ಅವರು ಹುಟ್ಟಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ಸರ್ವೈರಜೇಯ ಸಚ ಕುಂಭಕರ್ಣಃ ಪುರಾತನೆ ಜನ್ಮನಿ ಧಾತುರೇವ ವರಾನ್ನರಾದೀನೃತ ಏವ ರಾವಣಸ್ತದಾತನಾತೌ ತ್ರಿದಶಾನಭಾದತಾಂ. ಪುರಾತನೆ ಹಿಂದಿನ ಜನ್ಮದಲ್ಲೇ ಅಂದ್ರೆ ಹಿರಣ್ಯಾಕ್ಷನಾಗಿ ಇದ್ದ ಜನ್ಮದಲ್ಲೇ ತದಾತನಾದ್ ರಾವಣ ಜನ್ಮನ್ಯೇವ ವಿದ್ಯಮಾನಾತ್ ಕುಂಭಕರ್ಣಃ ನರವಾನರಾದಿ ಉಪೇಕ್ಷೆಯ ನರಾದೀನ್ ಋತೆ ಸರ್ವೈಃ ಅಜೇಯಃ ಇತಿ ಸ್ವಪೂರ್ವಜನ್ಮನ್ಯೇವ ವಿಧಾತುಃ ವರಾತ್. ಆ ಹಿರಣ್ಯಕಶಿಪು ಏನ್ ಮಾಡಿದ? ಹಿರಣ್ಯಾಕ್ಷನೇ ಈಗ ಕುಂಭಕರ್ಣನಾಗಿ ಬಂದಿರೋದು. ಅವನು ಹಿಂದಿನ ಜನ್ಮದಲ್ಲೇ ವರವನ್ನು ಪಡ್ಕೊಂಡ್ಬಿಟ್ಟ ಅಂತ. ಯಾವ ಜನ್ಮದಲ್ಲೂ ನಾನು ನರವಾನರರು ಬಿಟ್ಟು ಬೇರೆ ಯಾರಿಂದಲೂ ಕೂಡ ನಾನು ಸಾಯಬಾರದು ಹಾಗೆ. ನರವಾನರರು ಅವನಿಗೆ ದ್ರಾಕ್ಷಿ ಗೋಡಂಬಿ ಇದ್ದಂಗೆ ನುಂಗಿ ಆಗ್ತಾ ಇದ್ದ. ಅದರಿಂದ ಅವ್ರನ್ನ ಕುರಿತಾಗಿ ವರವನ್ನ ಪಡಿಬೇಕು ಯಾಕೆ ಅಂತ ಅವ್ರ ಮೇಲೆ ಅಷ್ಟು ಉಪೇಕ್ಷೆ ಮನುಷ್ಯರು, ವಾನರರು. ಅದರಿಂದ ಅವರಿಂದ ಬೇಕಾದ್ರೆ ನನಗೆ ಸಾವು ಬರಲಿ ಅಂತ ಅವನು ಕೇಳ್ಕೊಂಡಿದ್ದ ಬ್ರಹ್ಮದೇವರಿಂದ. ಬ್ರಹ್ಮದೇವರು ಆಯ್ತು ಅಂತ ಹೇಳಿದ್ರು. ಅದರಿಂದಲೇ ಪರಮಾತ್ಮ ಮನುಷ್ಯನಾಗಿ ಅವತಾರ ಮಾಡಬೇಕಾಗಿತ್ತು ನೋಡಿ. ಆ ಥರ ಅಸುರರು ವರ ಕೇಳಿರ್ತಾರೆ, ಅದನ್ನ ವರ ಕೊಟ್ಟ ಮೇಲೆ ಬ್ರಹ್ಮದೇವರಿಗೂ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ತಪಸ್ಸು ಮಾಡಿರ್ತಾರೆ, ಅಷ್ಟು ದೀರ್ಘಕಾಲ ತಪಸ್ಸು ಮಾಡಿರ್ತಾರೆ. ವರ ಕೊಟ್ರೆ ಲೋಕ ಕಂಟಕ ಆಗ್ತದೆ, ಲೋಕ ಕಂಟಕರಾಗಿ ಆಗಿಬಿಡ್ತಾರೆ ಅವರು. ಇದು ಗೊತ್ತು ಬ್ರಹ್ಮದೇವರಿಗೆ ಇದೆ, ಬ್ರಹ್ಮದೇವರಿಗೆ ರುದ್ರದೇವರಿಗೆ ಇದೆಲ್ಲ ಗೊತ್ತು. ಆದರೂ ಕೂಡ ಪರಮಾತ್ಮನೇ ಅವರ ಒಳಗಿದ್ದು ವರವನ್ನು ಕೊಡ್ತಾನೆ. ಪರಮಾತ್ಮ ತಾನೇ ಸಂಹಾರ ಮಾಡಲಿಕ್ಕೆ ಸಿದ್ಧನಾಗಿರುವುದರಿಂದ ಅಂಥ ವರಗಳನ್ನ ಬ್ರಹ್ಮರುದ್ರಾದಿಗಳು ಕೊಡ್ತಾರೆ ಹಾಗೆ ಅಂತ. ಪ್ರಕೃತ ಕುಂಭಕರ್ಣ ಅವನು ಹಿರಣ್ಯಾಕ್ಷನಾಗಿ ಇದ್ದಾಗಲೇ ವರವನ್ನು ಪಡೆದಿದ್ದ, ಮನುಷ್ಯರು ವಾನರರು ಬಿಟ್ಟು ಯಾರಿಂದಲೂ ಸಾಯಬಾರದು ಹಾಗೆ ಅಂತ. ನಿದ್ರಾಲೋಹೋ ಕುಂಭಕರ್ಣಸ್ಯ ಇದಾನೀಂತರ ವರಾಭಾವಾದಿತಿ ಭಾವ. ಈ ಜನ್ಮದಲ್ಲಿ ಅವನೇನು ವರ ಪಡ್ಕೊಂಡಿಲ್ಲ, ಈ ಜನ್ಮದಲ್ಲಿ ಅವನಿಗೆ ನಿದ್ರೆಯಲ್ಲೇ ಸಮಯ ಹೋಯಿತು ಅಂತ ಹೇಳ್ತಾರೆ. ರಾವಣಸ್ತು, ಇನ್ನು ರಾವಣನಾದರೂ ತದಾತನಾತ್, ಆ ರಾವಣನಾಗಿ ಹುಟ್ಟಿದಾಗಲೇ ನರವಾನರನ್ನ ಉಪೇಕ್ಷೆ ಮಾಡಿ ಬೇರೆಯವರು ಯಾರಿಂದಲೂ ಕೂಡ ನಾನು ಸಾಯಬಾರದು ಅಂತ ವರವನ್ನು ಪಡೆದಿದ್ದ, ನರವಾನರನ್ನು ಬಿಟ್ಟು. ಬ್ರಹ್ಮದೇವರು ಕೂಡ ಆಗಲಿ ಅಂತ ಕೊಟ್ಬಿಟ್ರು ನೋಡಿ. ವರ ಕುಂಭಕರ್ಣನಿಗೆ ಹಿಂದಿನ ಜನ್ಮದ ಎಫೆಕ್ಟು, ರಾವಣನಿಗೆ ಆ ಜನ್ಮದಲ್ಲೇ ವರ ಪಡೆದಿದ್ದ ಹಾಗೆ ಅಂತ ಅರ್ಥ. ತಾಭ್ಯಾಮೇವ ತಥಾ ವರಸ್ವೀಕಾರಾಭಾವೇ ಧಾತು ವಿರಿಂಚಸ್ಯ ಈದೃಶ ವರದಾನೆ ಕಾರಣಾಭಾವಾತ್ ಏತದ್ ಬ್ರಹ್ಮಣಃ ವರದಾನ ಕೌಶಲಂ ಜಾನಂತಹ ದೇವಾಹ ವಾನರಾಹ ಬಭೂವು. ಈ ರೀತಿಯಾಗಿ ಬ್ರಹ್ಮದೇವರ ವರ ಕೊಟ್ಟದ್ದು ದೇವತೆಗಳಿಗೂ ಗೊತ್ತು. ಅದರಿಂದಲೇ ದೇವತೆಗಳೆಲ್ಲರೂ ಕೂಡ ವಾನರರಾಗಿ ಹುಟ್ಟಿದರು ಅಂತ ಹೇಳ್ತಾರೆ. ಈ ರೀತಿಯಾಗಿ ವರ ಇದೆ, ಮನುಷ್ಯರಾಗಿ ವಾನರರಾಗಿ ಹುಟ್ಟಿದರೆ ಮಾತ್ರ ನಾವು ಅವನನ್ನ ಗೆಲ್ಲಿಕ್ಕಾಗ್ತದೆ ಅಂತ ಆ ದೇವತೆಗಳಿಗೆ ಆ ಉಪಾಯವೂ ಇದೆ, ಗೊತ್ತಿದೆ. ಅದರಿಂದ ದೇವತೆಗಳೆಲ್ಲ ರಾಮಾಯಣ ಕಾಲದಲ್ಲಿ ವಾನರರಾಗಿ ಹುಟ್ಟೋದಕ್ಕೆ ಇದೇ ದೊಡ್ಡ ಕಾರಣ ಆಯಿತು ಅಂತ ಹೇಳ್ತಾರೆ.
ಶೇಷಶಾಯಿನೌತು ರಾಮಲಕ್ಷ್ಮಣಾತ್ಮನ ನರಾಕಾರೋ ಬಭೂವು ಇತಿ ಭಾವಃ. ಇನ್ನು ಶೇಷಶಾಯಿ, ಶೇಷ ಅಂದ್ರೆ ಲಕ್ಷ್ಮಣ ದೇವರು, ಶೇಷಶಾಯಿ ಅಂದ್ರೆ ಪರಮಾತ್ಮ. ಪರಮಾತ್ಮ ಮತ್ತು ಶೇಷದೇವರು ಅವರು ಕೂಡ ಮನುಷ್ಯರಾಗಿ ಹುಟ್ಟಿದ್ರು, ಮನುಷ್ಯ ರೂಪವನ್ನು ತಾಳಿದ್ರು ಅಂತ ಅರ್ಥ. ನೋಡಿ, ನರಸಿಂಹದೇವರು ಸಿಂಹಮುಖ, ಮನುಷ್ಯರಂತ ಶರೀರ, ಮತ್ಸ್ಯ, ಕೂರ್ಮ ಇದೆಲ್ಲ ಪ್ರಾಣಿಗಳ ಶರೀರ, ಪ್ರಾಣಿಗಳ ರೂಪದಲ್ಲಿ ಇರುತ್ತದೆ. ಆದರೆ ರಾಮಾವತಾರ, ಕೃಷ್ಣಾವತಾರ, ಪರಮಾತ್ಮ ಮನುಷ್ಯ ರೂಪವನ್ನ ಮನುಷ್ಯನಾಗಿ ಅವತಾರ ಮಾಡಿದ್ದು. ಹಾಗೆ ಅದಕ್ಕೆ ಇದೇ ಕಾರಣ. ಯಾಕೆ ಈ ರೀತಿಯಾಗಿ ವರ ಇತ್ತು, ಬ್ರಹ್ಮದೇವರ ವರ ಇತ್ತು, ಅವರನ್ನ ಸಂಹಾರ ಮಾಡುವುದಕ್ಕಾಗಿ ಪರಮಾತ್ಮ ಮನುಷ್ಯ ರೂಪದಲ್ಲಿ ಅವತಾರವನ್ನು ತಾಳಿದ. ದೇವತೆಗಳು ಕೂಡ ವಾನರರಾಗಿ ಅವತಾರ ತಾಳಿದರು. ಹಾಗೆ ಅಂತ ಗೊತ್ತು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.